ಸದ್ಯ ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಫುಲ್ ಬ್ಯುಸಿ ಆಗಿದೆ. ಆದರೆ ಅತ್ತ ಈ ಬಾರಿಯ ಅತಿಯಾದ ಮಳೆಯ ಅತಿವೃಷ್ಟಿಯಿಂದ ನಲಗಿದ ರೈತರಿಗೆ ಪರಿಹಾರವೇ ಸಿಕ್ಕಿಲ್ಲ. ಇನ್ನೂ ಕೆಲವರಿಗೆ ಅಲ್ಪ ಸ್ವಲ್ಪ ಬಿಡಿಗಾಸು ಬಂದ ಪರಿಹಾರದ ಹಣವನ್ನೆಲ್ಲ ಬ್ಯಾಂಕ್ನವರು ಸುಸ್ತಿ ಸಾಲಕ್ಕೆ ಜಮೆ ಮಾಡಿಕೊಂಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅತಿವೃಷ್ಟಿಗೆ ತುತ್ತಾದ ರೈತರಿಗೆ ತಪ್ಪದ ಸಂಕಷ್ಟ. ಎಫ್ಐಡಿ ನಂಬರ್ ಇಲ್ಲವೆಂದು ಸಿಗದ ಪರಿಹಾರದ ಹಣ ಹಾಕುವಲ್ಲಿ ಭಾರಿ ತಾರತಮ್ಯ, ಅನ್ನದಾತರು ಕಿಡಿ. ಹೌದು, ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರ ಸಮಸ್ಯೆಗೆ ಪರಿಹಾರ ಬಿಡುಗಡೆಯಾದರೂ ಅರ್ಹ ಸಾವಿರಾರು ರೈತರಿಗೆ ಹಣ ಜಮಾ ಆಗದೇ ಇರುವುದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ರೈತರು ನಲುಗಿ ಹೋಗಿದ್ದರು. ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಜಿಲ್ಲೆಯ ಪ್ರವಾಸ ಮಾಡಿ ಅತಿವೃಷ್ಟಿಯ ಹಾನಿ ಬಗ್ಗೆ ಸಮೀಕ್ಷೆ ಮಾಡಿದ್ದರು. ಅಂದೇ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ ಒಣ ಬೇಸಾಯಕ್ಕೆ 8,500 ರೂಪಾಯಿ, ನೀರಾವರಿಗೆ 17,000 ರೂಪಾಯಿ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ 2,250 ರೂಪಾಯಿ ಹಣ ನೀಡುವುದಾಗಿ ಘೋಷಣೆ ಮಾಡಿದ್ದರು. ಇದೀಗ ಸರ್ಕಾರ ತಾನು ಘೋಷಣೆ ಮಾಡಿದ ಹಾಗೆ ಪರಿಹಾರ ಹಣ ಬಿಡುಗಡೆ ಮಾಡಿದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ 4,17,000 ರೈತರು ಅತಿವೃಷ್ಟಿ ಪರಿಹಾರಕ್ಕೆ ನೋಂದಣಿ ಮಾಡಿಕೊಂಡಿದ್ರು. ಅದರಲ್ಲಿ 31,700 ರೈತರಿಗೆ ಮಾತ್ರ ಪರಿಹಾರ ಬಂದ್ರೆ, ಇನ್ನುಳಿದ 19,000ಕ್ಕೂ ಅಧಿಕ ರೈತರಿಗೆ ಎಫ್ಐಡಿ ನಂಬರ್ ಇಲ್ಲ ಅಂತ ಪರಿಹಾರದ ಹಣವನ್ನೇ ಜಮೆ ಮಾಡಿಲ್ಲ. ಇನ್ನು ಪರಿಹಾರ ಬಂದ ರೈತರಲ್ಲಿ ಸಹ ಕೆಲವರಿಗೆ 1,000, 2,000 ರೂಪಾಯಿ ಹೀಗೆ ಬಿಡಿಗಾಸನ್ನ ಖಾತೆಗೆ ಹಾಕಲಾಗಿದೆ. ನಮಗೆ ಬಳ್ಳುಂಡಿ ಸೀಮೆಗೆ ಹೊಲ ಅದ ರೀ, ನಮ್ಮ ಕಲ್ಲೂರು ಕೇದವರು ಬಳ್ಳುಂಡಿಗೆ ಸೀಮೆಗೆ ಒಂದು ಇದು ರೊಕ್ಕನೇ ಬಂದಿಲ್ಲ ರೀ, ನಮಗೆ ಪರಿಹಾರ ರೊಕ್ಕನೇ. ಒಂದು ಬಳ್ಳುಂಡಿ ಸೀಮೆಗೆ ರೀ ಒಂದು 10% ಬಂದವ್ರಿ, 90% ಏನೋ ರೊಕ್ಕ ಬಂದಿಲ್ಲ ರೀ ಬಳ್ಳುಂಡಿ ಸೀಮೆಗೆ ಹೊಲಗಳದವ್ರಿ. ಕೇಳಿದ್ರೆ ಏನಂತಾರೆ ರೀ, ಹೋಗಿದ್ದೇವ್ರಿ ನಾವು ತಹಸೀಲ್ದಾರ್ ಬಳಿ ಹೋಗಿದ್ದೇವ್ರಿ, ಅವರು DC ಮೇಡಮ್ ಅವ್ರ ಬಲ್ಲವ್ರಿ, ನೋಡಮ್ಮ ನಾವು ಇಷ್ಟು ಮಾಡ್ತೀವಿ ಪ್ರಯತ್ನ, ಆದ್ರೆ ಆತ ಅಲ್ಲಿಕ್ಕಿಲ್ಲ ತೇಳ್ಯಾರಿ. ನಮ್ಮದು 4 ಎಕರೆ ಐತ್ರಿ, 4 ಎಕರೆ ಪೂರ ಲಾಸ್ ಆಯ್ತು ರೀ. ಏನೊಂದು 10 ಪೈಸೆನೂ ಬಂದೇ ಇಲ್ಲ ರೀ. 4 ಸಲ ಪಾಣಿ ಕೊಟ್ಟಿವಿ ರೀ ತಲಾಟಿ ಬಲ್ಲಿ, ಅವು ಏನೂ ಬಂದೇ ಇಲ್ಲ ರೀ ಸರ್. ಅವು ಎಂಟ್ರಿನೇ ಮಾಡೇ ಇಲ್ಲ ರೀ ತಲಾಟಿ ಅವರು. FID ನಂಬರ್ ಎಲ್ಲ ಕೊಟ್ಟಿವಿ ರೀ ನಾವು ಬಂದು. ಒಂದೆಡೆ ಸಾವಿರಾರು ರೈತರಿಗೆ ಪರಿಹಾರ ಹಣ ಬಾರದ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ರೈತರು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಸಮೀಕ್ಷೆ ಮಾಡದೆ ಮನೆಯಲ್ಲೇ ಕುಳಿತು ಸಮೀಕ್ಷೆ ಮಾಡಿದ್ದಕ್ಕೆ ಈ ರೀತಿ ಆಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಅಷ್ಟೋ ಇಷ್ಟೋ ಪರಿಹಾರ ಹಣ ನಮ್ಮ ಖಾತೆಗೆ ಬಂತು ಅಂತ ಖುಷಿ ಪಟ್ರೆ, ಇತ್ತ ಬ್ಯಾಂಕ್ ಅಧಿಕಾರಿಗಳು ರೈತರ ಮೇಲೆ ರಿವೆಂಜ್ಗೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಬೆಳೆ ಪರಿಹಾರದ ಹಣ ಜಮಾ ಆಗಿರುವ ಅಕೌಂಟ್ ಫ್ರೀಸ್ ಮಾಡುವ ಕೆಲಸ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಿದ್ದಾರೆ. ಬ್ಯಾಂಕ್ ಖಾತೆ ಫ್ರೀಸ್ ಮಾಡೋದ್ರಿಂದ ಖಾತೆ ಹೊಂದಿರುವ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಖಾತೆಯಲ್ಲಿನ ಹಣ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಮೊದಲೇ ನಷ್ಟದಲ್ಲಿರೋ ರೈತರಿಗೆ ಜಿಲ್ಲೆಯಲ್ಲಿ ಬ್ಯಾಂಕ್ಗಳು ಶಾಕ್ ಕೊಟ್ಟಿವೆ. ಇನ್ನೊಂದೆಡೆ ಬ್ಯಾಂಕ್ಗಳ ಧೋರಣೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯ ರಾಜ್ಯ ಸರ್ಕಾರ ಅಧಿಕಾರ ಹಂಚಿಕೆ ಗೊಂದಲ ಬಿಟ್ಟು ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಎಂದು ಅನ್ನದಾತರು ಆಗ್ರಹಿಸುತ್ತಿದ್ದಾರೆ. ಪರಿಹಾರ ಬಾರದ ರೈತರಿಗೆ ಪರಿಹಾರ ಕೊಡಿಸಿ, ಕಡಿಮೆ ಪರಿಹಾರ ಬಂದ ರೈತರಿಗೆ ಸರಿಯಾದ ಪರಿಹಾರ ಕೊಡಿಸಬೇಕಾಗಿದೆ. ಅಲ್ಲದೆ ರೈತರ ಪರಿಹಾರ ತಡೆಹಿಡಿದ ಬ್ಯಾಂಕ್ ಅಧಿಕಾರಿಗಳಿಗೆ ಚಾಟಿ ಬೀಸಿ ಪರಿಹಾರ ಹಣ ರೈತರ ಕೈಗೆ ಸೇರುವಂತೆ ಮಾಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.